ಎಲ್ಲ ಹಾಕ್ತೀಯ? ಮುಲ್ಲಂಗಿ ಸಾಂಬಾರ್ ಏನಕ್ಕೆ ಫೇವ್ರೇಟು. ಎಷ್ಟು ಕೆಲಸ ಮಾಡ್ತಿದ್ದಾರೆ ಕಿರಣ್ ಇವತ್ತು ಅಮ್ಮೋ. 8 ಗಂಟೆ ಆಯಿತು ನೋಡಿ, ಇಲ್ಲಿಗೆ ಬಂದಿದೆ ವರ್ಕ್ ಇದೆಲ್ಲ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ಇವತ್ತು ಕಿರಣ್ಗೆ ಏನಾಯ್ತೋ ಗೊತ್ತಿಲ್ಲ, ಸಡನ್ನಾಗಿ ಅಂದರೆ ಜಾಸ್ತಿ ಅಕ್ವೇರಿಯಮ್ದು ನೋಡ್ತಾ ಇರ್ತಾರೆ, ಅವ್ರಿಗೆ ಈ ಥರ ಮಾಡಬೇಕು ಹಂಗೆ ಅಂತಲ್ಲ. ಇವಾಗ ಜಾಸ್ತಿನೇ ಇಂಟ್ರೆಸ್ಟ್ ಬಂದುಬಿಟ್ಟಿದೆ. ಸೊ ಅದಕ್ಕೆ ಹೋಗ್ಬಿಟ್ಟು ಬರೋಣ ಮತ್ತೆ ಅಂತ. ಲಾಸ್ಟ್ ಟೈಮ್ ನಾವು ಹೋಗಿದ್ವಲ್ಲ, ಅಲ್ಲೆಲ್ಲ ಪೆಟ್ಸ್ ಎಲ್ಲ ಇತ್ತು. ಸೊ ಅಲ್ಲೆಲ್ಲ ಎಷ್ಟು ವೆರೈಟಿ ಫಿಶ್ ಎಲ್ಲ ಇರ್ತಾಯಿತ್ತು. ಮತ್ತೆ ಅಲ್ಲಿಗೆ ಹೋಗೋಣ ಅಂತ ಹೇಳಿದ್ರು, ಸ್ವಲ್ಪ ಏನೋ ತೊಗೊಳಕ್ಕಿದೆ ಅಂತ. ಹಾಗೆ ಮತ್ತೆ ಸ್ವಲ್ಪ ಫುಡ್ಡು ಕೂಡ ಖಾಲಿ ಆಗಿತ್ತು, ಹಾಗೆ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಏನಿಲ್ಲ ಅದು ನೊಣ ಇದೆ, ಚೀಚಿತ್ತೆ ಬೇಕಡೆ. ಎಲ್ಲಿ ಸೊ ಹೋದಾಗೆಲ್ಲ ಫಿಶ್ ಇಟ್ಕೊಬರ್ತಾರೆ ಅಂತ ಹೇಳಿದ್ ನಾನು. ತಿರ್ಗಾ ಅದು ಏನು ಫಿಶ್ ಹೆಸರು ಹೇಳೋಕ್ಕೆ ಬರೋಲ್ಲ, ಅಷ್ಟು ವೆರೈಟಿ ಎಲ್ಲ ಇರುತ್ತೆ ಫಿಶ್ ಎಲ್ಲ. ಸೊ ಮತ್ತೆ ಈ ಸರಿ 2 ತೊಗೊಂಬಂದಿದ್ದಾರೆ, ತೊಗೊಂಡು ಹೋಗೋಣ ಅಂತ. ನಂಗೆ ಗೊತ್ತಿತ್ತು ಹೋದಾಗೆಲ್ಲ ತರ್ತಾರೆ ಅಂತ. ಈ ಸರಿನೂ ಕೂಡ ಹಾಗೇ ಆಯಿತು. ಅಪ್ಪ ಫುಲ್ ಬಿಸಿಲು. ಇವಾಗ ಬಂದು ನಾನು ಯಾಕಾದ್ರೂ ಹೋದ್ನು ಅನಿಸ್ಬಿಡ್ತು. ಏನಾಗೋಸ್ಕರ ಹೋಗಿದ್ದು. ಮತ್ತೆ 2 ಫಿಶ್ ತೊಗೊಂಬಂದಿದ್ದಾರೆ. ಇದರೊಳಗಡೆ ಇದೆ ಅದು, ಇದ್ರೊಳಗಡೆ ಒಂದು ಸ್ವಲ್ಪ ಹೊತ್ತು ಬಿಡಬೇಕಂತೆ, ಆ ಟೆಂಪ್ರೇಚರ್ಗೇನೋ ಇದು ಅಡ್ಜಸ್ಟ್ ಆಗೋಕ್ಕೆ. ಸೊ ಇದೊಂದು 2 ತೊಗೊಂಬಂದಿದ್ದೀವಿ. ಲಾಸ್ಟ್ ಟೈಮ್ ಹೋದಾಗ ಅದೊಂದು ತೊಗೊಂಬಂದಿದ್ವಿ, ರಿಯಲ್ ಪ್ಲ್ಯಾಂಟ್. ಮತ್ತು ಈ ಸರಿ ಈ ಮರಳೆಲ್ಲ ತೊಗೊಂಬಂದಿದ್ದಾರೆ. ಇಲ್ಲಿ ಮರಳು ಮರಳೆಲ್ಲ ಹಾಕ್ತಾರಂತೆ. ಮತ್ತು ಇನ್ನೊಂದೇನೋ ತೊಗೊಂಬಂದಿದ್ದಾರೆ, ಏನು ಮಾಡ್ತಾರೋ ಗೊತ್ತಿಲ್ಲ. ಅವ್ರಿಗೇನೋ ಇದು ಫಿಶಿಂಗ್ ಈ ಥರ ಎಲ್ಲ ಫಿಶ್ ಅಕ್ವೇರಿಯಮ್ ಎಲ್ಲ ಆ ಥರ ಮಾಡಿದ್ರೆ ಸ್ಟ್ರೆಸ್ ಫ್ರೀ ಆಗುತ್ತೆ, ಹಾಬಿ ಅಂತೆ, ಇಷ್ಟ ಅಂತೆ. ಸೊ ಅದಕ್ಕೆ ಮತ್ತೆ ಹೋಗ್ಬಿಟ್ಟು ಎಲ್ಲ ತೊಗೊಂಬಂದಿದ್ವಿ. ಬಟ್ ಅವ್ರಿಗೆ ಇಂಟ್ರೆಸ್ಟ್ ಅಂತೆ, ಸೊ ಅದಕ್ಕೆ ತೊಗೊಂಬಂದಿದ್ದಾರೆ. ಸೊ ಇನ್ನು ಇದನ್ನು ಫುಲ್ ಏನೇನು ಅರೇಂಜ್ ಮಾಡ್ತೀನಿ, ಫುಲ್ ಚೇಂಜ್ ಮಾಡ್ತೀನಿ ಅಂದಿದ್ದಾರೆ. ನೋಡಿ ಈ ಥರ ಇದೆ ಇವಾಗ ಸದ್ಯಕ್ಕೆ. ಆಮೇಲೆ ಹೆಂಗೆ ಮಾಡ್ತಾರೆ ನೋಡೋಣ. ಊಟ ಕೂಡ ಹೋಗ್ಬೇಕಾದ್ರೆ ಮಾಡಿ ನೋಡಿ. ಏನು ತೊಗೊಂಬಂದ್ವಿ ನಾವು? ಅಲ್ಲೇನಿತ್ತೀಯ? ಅಯ್ಯೋ ಅಡ್ಡ ಏನಿತ್ತು ಬಂಗಾರಿಯಲ್ಲಿ? ಅದನ್ನ ತಗೋಬಾರ್ದಮ್ಮ. ಅಯ್ಯೋ ನಾವೆಲ್ಲೋಗಿದ್ವಿ? ಖಾಲಿ ಆಯ್ತಾ? ಎಲ್ಲೋಗಿದ್ವಿ ನಾವು? ಏನು ನೋಡ್ಕೊಂಬಂದ್ವಿ? ರ್ಯಾಬಿಟಾ? ರ್ಯಾಬಿಟಿಗೆ ನೀನೇನು ಹೇಳ್ದೆ? ಹಾಯ್ ಅಂದ ರ್ಯಾಬಿಟಿಗೆ. ನೀನೇ ರ್ಯಾಬಿಟು. ಅಡುಗೆ ಹೋಗ್ಬೇಕಾದ್ರೆ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ದೆ. ಮತ್ತೆ ಆಗಲ್ಲ ಬಂದಮೇಲೆ ಬಿಸಿಲಿಗೆ ಅಂತ ಆಗಲೇ ರೈಸ್ಗೆ ಇಟ್ಟಿದ್ದೀನಿ. ಇಲ್ಲಿ ಮುಲ್ಲಂಗಿ ಸಾಂಬಾರ್ ಏನಕ್ಕೆ ಫೇವ್ರೇಟು. ಸೊ ಮೊಸರು ಕೂಡ ಆಚೆನೇ ಇಟ್ಬಿಟ್ಟು ಹೋಗಿದ್ದೀನಿ, ಮತ್ತು ಫುಲ್ ತಣ್ಣಗಿರುತ್ತೆ, ತಿನ್ನೋಕ್ಕಾಗಲ್ಲ ಅಂತ. ಅಡುಗೆ ಕೂಡ ರೆಡಿ ಇದೆ. ನಮ್ಮ ಮನೆ ಎದುರುಗಡೆ ಅವರು ಸ್ವೀಟ್ ಕೊಟ್ಟಿದ್ರು. ಏನಿದೆ? ಪೊಂಗಲ್, ಸ್ವೀಟ್ ಪೊಂಗಲ್ ಇದೆ. ಟೊಮ್ಯಾಟೊ ಖಾಲಿ ಆಗ್ಬಿಟ್ಟಿತ್ತಾ, ಅದಕ್ಕೆ ಬರಬೇಕಾದ್ರೆ ಹಂಗೆ ಟೊಮ್ಯಾಟೊ ಇಟ್ಕೊಂಬಂದಿದ್ದೀವಿ. ಆ್ಯಂಡ್ ಇದು ಫೇವ್ರೆಟ್ ಏನಾಗೆ ಬೇಬಿ ಆರೆಂಜ್ ಅಲ್ಲ ಕಿರಣ್? ಇದು ಬೇಬಿ ಆರೆಂಜ್ ಅವಳಿಗೆ ತುಂಬ ಇಷ್ಟ, ಫುಲ್ ಇಷ್ಟಪಟ್ಟು ತಿಂತಾಳೆ ಇದನ್ನು. ಅದಕ್ಕೆ ಮತ್ತೆ ಕಿರಣ್ ತರಿಸಿದ್ದಾರೆ. ಸೊ ಊಟ ಮಾಡೋಣ ಕಿರಣ್? ಹಾಂ ಊಟ ಮಾಡೋಣ. ರ್ಯಾಡಿಶ್ ನಿನ್ನ ಫೇವ್ರೆಟ್ ಮಾಡಿದ್ದೀನಿ. ಸೊ ಇನ್ನೂ ಇಷ್ಟಿದೆ ಪಾತ್ರೆ. ಹಾಂ ತಗೋ ಅಮ್ಮು ಅದೆಲ್ಲ ಮುಟ್ಬೇಡ ಪಾಪ, ಬೈತಾರೆ. ಊಟ ಮಾಡೋಣ ಬಾ. ರಂಗೋಲಿ ಹಾಕಿದ್ದೆ ನೋಡಿ, ಎಲ್ಲ ಹೆಂಗೆ ಅಳಿಸಿದ್ದಾಳೆ. ಫುಲ್ ಗಾಳಿ ಬಿಟ್ಬಿಟ್ಟಿದೆ, ತಣ್ಣಗಿದೆ. ಈ ಮನೇಲಿ ತಣ್ಣಗಿದೆ, ಆಚೆಯಿಂದ ಹೋಗಿ ಬಂದರೆ ಎಷ್ಟು ಬಿಸಿಲು ಗೊತ್ತಾ. ಗಾಡೀಲಿ ಬೇರೆ ಹೋಗ್ಬಿಟ್ಟಿದ್ವಾ, ಅಲ್ಲಿ ಪಾರ್ಕಿಂಗ್ ಸಿಕ್ಕಲ್ಲ ಅಂತ. ಸಖತ್ ಬಿಸಿಲು, ಕಣ್ಣೆಲ್ಲ ಕತ್ಲೆ ಮನೇಲಿ ಬಂದ ತಕ್ಷಣ. ನೋಡಿ ಕಿರಣ್ ಫುಲ್ ಬ್ಯುಸಿ ಇವಾಗ, ಕೆಲಸ ಮೇಲೆ ಕೆಲಸ. ಫಿಶ್ ಅಕ್ವೇರಿಯಂ ಕೆಲಸ ನೋಡಿ ಹೆಂಗೆಲ್ಲ ಮಾಡ್ತಿದಾರಂತ. ಅಲ್ಲೇನೋ ಬಕೆಟಲ್ಲಿ ಏನೋ ಹಾಕಿದ್ದಾರೆ. ಏನು ಹಾಕಿದ್ಯಾ ಕಿರಣ್ ಬಕೆಟ್ಗೆ? ಬಕೆಟ್ಗೆ ಕಟ್ಗೆ ಅದೇನಂತ ಅದಕ್ಕೆ? ಡ್ರಿಪ್ ಊಟ. ಆ ಉಡ್ನೇನೋ 1 ವಾರ ಇಡ್ಬೇಕಂತ. ಹಂಗೆ ಎಷ್ಟೊತ್ತು ಅವ್ರು 1 ವಾರನೇ ಹೇಳಿದ್ದು. ಅದು ಆರ್ಟಿಫಿಷಿಯಲ್ ಇಡೋಕ್ಕಿಂತ ಈ ಥರ ರಿಯಲ್ ಆಗೇ ಇಟ್ಬಿಡಿ, ಅದರಿಂದ ಏನೋ ಬ್ಯಾಕ್ಟೀರಿಯಾ ಅದೆಲ್ಲ ತುಂಬಾ ಚೆನ್ನಾಗಿರುತ್ತೆ, ಒಳ್ಳೇದು ಅಂತ ಹೇಳೋದು. ಸ್ಯಾಂಡು ನೀರಲ್ಲಿ ಹಾಕ್ಬೇಕಾ? ರಿನ್ಸ್ ಮಾಡ್ತೀಯಾ? ಸ್ಯಾಂಡು ಕೂಡ
ಏನೇ ಮಾಡೋಕ್ಕೆ ಮುಂಚೆ ಅಕ್ವೇರಿಯಂ ಹಾಕೋಕ್ಕೆ ಮುಂಚೆ ಅದನ್ನು ನೀಟಾಗಿ ವಾಶ್ ಮಾಡಿ ಮಾಡೋದಿದೆ ಅಂತ ಪ್ರೊಸೀಜರ್ ಅದೆಲ್ಲ ಹೇಳ್ತಾಯಿದ್ರು. 3 kg ತೊಗೊಂಬಂದಿದ್ದಾರೆ ನೋಡಿ. 3 kg ಇದೆ, ಇದಕ್ಕೆ 3 kg ಬೇಕಂತೆ. ಅದಕ್ಕೆ ಇದನ್ನು ಕೊಡೋಣ. ಕೀ ಯಾರಿಗೆ ಬಿಸಾಕಿದ್ದು ಆಮೇಲೆ ಹುಡ್ಕೊಂಡು ಕುತ್ಕೊಳ್ಳೋದು. ಸೊ ಅಲ್ಲಿದ್ದ ಬಂದ್ವಾ, ನನಗೆ ಸ್ವಲ್ಪ ತಲೆನೋವು ಸ್ಟಾರ್ಟ್ ಆಗ್ಬಿಡ್ತು, ಬಿಸಿಲಿತ್ತಲ್ವ. ಸೊ ಏನೋ ಗೊತ್ತಿಲ್ಲ, ಹೋಗಿ ಬಂದಮೇಲೆ ಫುಲ್ ತಲೆನೋವು ಒಂಥರ. ಅದಕ್ಕೆ ಹಂಗೆ ಅಲ್ಲೇ ಕುತ್ಕೊಂಡ್ಬಿಟ್ಟಿದ್ವಿ. ಕಿರಣ್ ಬೇರೆ ಮೂವಿ ಹಾಕಿದ್ರು, ಯಾವುದು ಮಿಷನ್ ಕಿರಣ್, ಯಾವ್ದು ಮೂವಿ? ಆಪ್ರೇಷನ್ ವ್ಯಾಲೆಂಟೈನ್ ಅಂತ. ತುಂಬ ಚೆನ್ನಾಗಿತ್ತು ಮೂವಿ. ಅದು ಹಾಕಿದ್ರೆ ಹಂಗೆ ನೋಡ್ಕೊಂಡು ಹಂಗೆ ಮಲ್ಕೊಬಿಟ್ಟೆ, ತಲೆನೋವ್ತಾ ಇತ್ತು ಅಂತ. ಅಂದರೆ ಮಲ್ಕೊಂಡಿಲ್ಲ, ಸುಮ್ಮನೆ ಹಂಗೆ ಮೂವಿ ನೋಡ್ಕೊ ಅಂತ. ಆಮೇಲೆ ಇವಾಗ ಜಸ್ಟ್ ಟೀ ಮಾಡ್ಕೊಂಡು ಕುಡಿದ್ವಿ. ಈಗನ ಕೂಡ ಫುಲ್ ನಿದ್ದೆ. ಅವಳು ಆ್ಯಕ್ಚುಲಿ ಹೋಗ್ಬೇಕಾದ್ರೇ ನಿದ್ದೆ ಬಂದುಬಿಟ್ಟಿತ್ತು. ಗಾಡೀಲಿ ಬೇರೆ ಹೋಗಿದ್ವಲ್ಲ, ಕರೆಕ್ಟಾಗಿ ನಿದ್ದೆ ಆಗಿಲ್ಲ ಅವಳಿಗೆ. ಸೊ ಇವಾಗ ಮಲಗಿದ್ದಾಳೆ. ಸಾಯಂಕಾಲ 6 o'clock ಆಗಿದೆ. ಇವಾಗ ಮೂವಿ ಮುಗೀತು, ಟೀ ಕುಡಿದ್ವಿ. ಈಗಾನ ಏನು ಮಲ್ಕೊಂಡೇ ಇದ್ದಾಳೆ, ಎದೊಳಿಸ್ಬೇಕಿನ್ನ ಅವಳಿಗೆ. ಮೋಸ್ಟ್ಲಿ ಎದೊಳ್ತಾಳೆ, ತುಂಬ ಹೊತ್ತಾಯ್ತು ಮಲ್ಕೊಂಡು. ಕಿರಣ್ ಇನ್ನಾಯಿತು ಮೂವಿ ಮುಗಿದ ತಕ್ಷಣ ಫಸ್ಟ್ ಫಿಶ್ ಟ್ಯಾಂಕ್ ನಿಂತ್ಕೊಂಡಿದ್ದಾರೆ, ಕ್ಲೀನ್ ಮಾಡ್ತೀನಿ ನಾನು, ಫುಲ್ ನೀಟಾಗಿ ಬೇರೆ ಥರ ಅರೇಂಜ್ ಮಾಡ್ತೀನಿ ಅಂತೆಲ್ಲ. ಸ್ಯಾಂಡ್ ಎಲ್ಲ ತೊಗೊಂಬಂದಿದ್ದಾರಲ್ವ. ಸೊ ಎಲ್ಲ ಏನೇನೋ ಮಾಡ್ತಿದ್ದಾರೆ, ಎಲ್ಲ ತೆಗ್ದು ಒಳಗಡೆ ಎಲ್ಲ ತೆಗ್ದಿದ್ದಾರೆ. ಎಲ್ಲ ತೆಗೆದು ಮಾಡ್ಬೇಕಂತ ಕಾಣುತ್ತೆ. ಇನ್ನೊಂದೇನು ಗೊತ್ತಾ, ಅವಾಗ ಮರಿ ಹಾಕಿತ್ತಂತ ನಾನು ಹೇಳಿದ್ನಲ್ಲ, ಯಾವುದಕ್ಕಿರೋ ಅದು ಗಪ್ಪಿ ಅಲ್ಲ ಮರಿ ಹಾಕಿದ್ದು ಫಿಶ್ಶು. ಅದೇನಂದರೆ ಒಂದು 3 ಚಿಕ್ಕದು ಪುಟಾಣಿ ಮರಿ ಹಾಕಿತ್ತಾಯ್ತಾ. ನಾನು ಸ್ಟಾರ್ಟಿಂಗ್ ನಿಮಗೆ ತೋರಿಸಿದ್ದೀನಿ, ಹಳೆ ವಿಡಿಯೋದಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಚಿಕ್ಕದು ಮರಿ ಅದು ಪ್ರೊಟೆಕ್ಟ್ ಮಾಡ್ತಾಯಿತ್ತು, ಹೋಗಿ ಅದ್ರ ಜೊತೆನೇ ಇರ್ತಾಯಿತ್ತು, ಮರಿಗಳ ಜೊತೆ. ಅದೇ ಆ ಮದರ್ ಅಂತ ನಾವು ಅಂದ್ಕೊಂಡು ಹಂಗಿದ್ವಿ. ಸಡನ್ನಾಗಿ ಒಂದು 4-5 days ಆದಮೇಲೆ ಅಲ್ಲಿ ಮರಿಗಳೆಲ್ಲ ಕಾಣಿಸ್ತಾನೆ ಇಲ್ಲ. ಮತ್ತು ಅದು ಮರಿ ಹಾಕಿತ್ತಲ್ಲ, ಅದು ದೊಡ್ಡ ಫಿಶ್, ಅದು ಕೂಡ ಸತ್ತೋಗ್ಬಿಟ್ಟಿದೆ. ಏನು ಮರಿಯೆಲ್ಲ ಎಲ್ಲೋಯ್ತು ಹಂಗೆ ಅಂತ ಎಷ್ಟೊಂದು 2ನೇ ಸರಿನೂ ಹಂಗೆ ಆಯ್ತಾಯ್ತಾ. ಬೇರೆದು ಇನ್ನೊಂದು ಯಾವುದೋ ಫಿಶ್ ಮರಿ ಹಾಕಿತ್ತು, ಮರಿನೂ ಇಲ್ಲ, ಅದು ಸತ್ತೋಗ್ತಿತ್ತು, ಹಂಗಾಗ್ತಾಯಿತ್ತು. ಇವತ್ತು ಅದೇ ಹೋಗಿದ್ವಲ್ಲ ಅಲ್ಲಿ, ಎಲ್ಲಿ ಫಿಶ್ ಎಲ್ಲ ತೊಗೊಂಬರಕ್ಕೆ ಇವತ್ತೆಲ್ಲ ಹೋಗಿದ್ವಲ್ಲ, ಅವ್ರ ಹತ್ರ ಕೇಳಿದ್ರು ಕಿರಣ್ ಈ ಥರ ಆಗ್ತಿದೆ ಹೆಂಗೆ ಅಂತ. ಅವ್ರು ಹೇಳಿದ್ರು ಮದರೇ ತಿನ್ಕೊಂಬಿಡುತ್ತಂತೆ, ಮರಿ ಹಾಕ್ಬಿಟ್ಟು ಒಂದು 3-4 days ನೋಡ್ಬಿಟ್ಟು ತಿನ್ಕೊಂಬಿಟ್ಟು ಅದೇ ಸತ್ತೋಗ್ಬಿಡುತ್ತಂತೆ. ಇದೇನು ಹಂಗೆ ಹೇಳಿದ್ರು. ನನಗೆ ಇದೇನಕ್ಕೆ ಹಿಂಗೆ ಅದು ಮರಿ ಹಾಕಿ ಅದೇ ತಿನ್ಕೊಂಡು ಅದೇ ಏನಕ್ಕೆ ಸತ್ತೋಗ್ಬಿಡುತ್ತೆ, ಅದು ಏನಕ್ಕೆ ನಂಗೆ ನಿಜ ಅರ್ಥ ಆಗಿಲ್ಲ. ಒಂದೊಂದು ನೇಚರೇ ಹಂಗಿರುತ್ತೆ ಅಂತ ಅವ್ರು ಹೇಳಿದ್ರು. ಅದಕ್ಕೆ ಅವ್ರೇನು ಹೇಳಿದ್ರು, ನಾವು ಮರಿ ಹಾಕಿದ ತಕ್ಷಣ ಚಿಕ್ಕ ಮರಿಗಳನ್ನ ಸಪ್ರೇಟಾಗಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಸಪ್ರೇಟ್ ಫುಡ್ಡೆಲ್ಲ ಹಾಕಿ ಹಂಗೆಲ್ಲ ಮಾಡಿದ್ರೆ ಅದು ಸ್ವಲ್ಪ ದೊಡ್ಡದಾದ್ಮೇಲೆ ಮತ್ತೆ ದೊಡ್ಡ ಫಿಶ್ಗಳ ಜೊತೆ ಬಿಟ್ಬಿಟ್ರೆ ಆಮೇಲೆ ನಾರ್ಮಲ್ ಆಗಿ ಆಗುತ್ತೆ ಅಂತ ಹೇಳಿದ್ರು ಅವರು. ಸೊ ಅದೊಂದು ಇವಾಗ ನಂಗೆ ಅರ್ಥ ಆಯ್ತಿದ್ದೀನಿ ಹಿಂಗೂ ಇರುತ್ತಾ ಅಂತ. ಸೊ ಇಲ್ಲಿ ನಮ್ಗೆ ಫಸ್ಟೇ ಗೊತ್ತಿದ್ರೆ ಒಂದು 6 ಫಿಶ್ ಚಿಕ್ಕ ಮರಿಗಳು ಉಳಿಸ್ಬೋದಿತ್ತು, ಗೊತ್ತಿರಲಿಲ್ಲ. ಸೊ ಅದಕ್ಕೆ ಇವಾಗೆಲ್ಲ ಕೇಳ್ಕೊಂಬಂದಿದ್ದೀವಿ. ಕಿರಣ್ ಫುಲ್ ಜೋಶಲ್ಲಿದ್ದಾರೆ, ಫುಲ್ ಇಂಟ್ರೆಸ್ಟ್ ಮಾಡೋಕ್ಕೆ ಕುತ್ಕೊಂಡು ಮಾಡ್ತಾಯಿದ್ದಾರೆ. ಫಸ್ಟ್ ಕ್ಲೀನ್ ಮಾಡ್ತಾ ಇದ್ದಾರೆ ಎಲ್ಲ. ಹಾಲಲ್ಲೇ ಮಲಗಿಸ್ಬಿಟ್ಟಿದ್ದೀನಿ, ಇಲ್ಲೇ ಮಲ್ಕೊಂಡಿದ್ದಾಳೆ. ಯಾವುದು ಅಗ್ರೆಸಿವ್ ಆರೆಂಜ್ ಕಲರ್ ಅದು ನೋಡೋದು ಹೆಂಗ್ ಹೋಗುತ್ತೆ ನೋಡು, ಸಿಕ್ಕತ್ತೆ ಇಲ್ಲ ನೋಡಿ, ಎಲ್ಲೆಲ್ಲ ಹುಡುಕುತ್ತೆ ನೋಡೋದು ಎಸ್ಕೇಪ್ ಆಗೋಕ್ಕೆ. ಆ ಕಡೆಯಿಂದ ಹೋದ್ರೆ ಈ ಕಡೆ ಹೋದ್ರೆ ಇಲ್ಲ ಐತೆ, ಅಲ್ಲಿದ್ಯಾ ಇದೆಲ್ಲ. ಇವಾಗ ನೀನು ಎಲ್ಲ ಫಿಶ್ ತೆಗಿಬೇಕಾ? ತೆಗ್ದು ಏನು ಮಾಡ್ತೀಯಾ? ಇದು ನೋಡಿ, ಇದೆಲ್ಲ ಈಸಿಯಾಗಿ ಬಂದ್ಬಿಡುತ್ತೆ. ಪಾಪ ಇದೇನು ಕಮ್ಮಿ ಇಲ್ಲ ನೋಡು, ಹೆಂಗ್ ಹೊಡುತ್ತೆ. ಸಿಕ್ತಾ? ಇವಾಗ ತಗೊಂಬಂದಿರೋದು ಅದರಲ್ಲೇ ಇದೆಲ್ಲ ತೆಗಿಯಲ್ವಾ ಅದನ್ನ ಆಚೆ? ಅದು ಸ್ವಲ್ಪ ಇಲ್ಲ, ಇದರಲ್ಲೆಲ್ಲ ಹಾಕಿದ್ಮೇಲೆ ಆಮೇಲೆ ಬಿಡ್ತೀವಿ. ಕಲ್ಲುಗಳು ಹೆಂಗಿದಾವೆ ಇದೆಲ್ಲ. ಕಟ್ಟಿಗೆ, ಇನ್ನೊಂದು ಕಟ್ಟಿಗೆ ತೊಗೊಂಬಂದಿದ್ದಾರೆ, ಬಾತ್ರೂಮಲ್ಲಿದೆ, ಕ್ಲೀನ್ ಮಾಡ್ತಾ ಇದ್ದಾರೆ. ರಿಯಲ್ ಪ್ಲಾಂಟ್ಸ್ ಇಟ್ಟಷ್ಟು ಒಳ್ಳೇದಂತೆ. ಇದು ರಿಯಲ್ ಪ್ಲಾಂಟೇಶನ್ ಆಗಿದೆ. ಇದೊಂದು ತೊಗೊಂಬಂದಿದ್ದಾರೆ. ಇದಿಷ್ಟು ಫಿಶ್ ಇದೆ, ಸಾಮ್ರಾಜ್ಯ ಇದೆಲ್ಲ ಅದರದ್ದೇ ನೋಡಿ. ಏನೇನು ಇದೊಂದು ಫುಡ್ಡು, ಇದೊಂದು ಥರ ಫುಡ್ಡು, ಏನೇನೋ ಇದೆಪ್ಪ. ನಂಗಂತೂ ಏನು ಐಡಿಯಾ ಇಲ್ಲ ಇದ್ರದ್ದು. ಕಿರಣ್ಗೆ ಇಂಟ್ರೆಸ್ಟ್ ಇದೆಲ್ಲ ಏನೋ ತೊಗೊಂಬಂದಿದ್ದಾರೆ. ಇನ್ನೊಂದು ಇದು ಸ್ಕೂಬಾ ಡೈವ್ ಮಾಡೋದು ಮನುಷ್ಯ. ಹಾಂ, ಫಸ್ಟ್ ನಾನು ಏನು ನೋಡಿದೆ ಗೊತ್ತಾ? ಹಳೆ ಮನೆಯಲ್ಲಿ ಇದು ನಮ್ಮ ಇದರಲ್ಲಿ ಬಗಲಗುಂಟೆಯಲ್ಲಿದ್ದಾಗ ಮನೆಯ ಮುಂದೆ ತೋಟ ಇತ್ತು. ತೋಟದಲ್ಲಿ ಮಣ್ಣೆಲ್ಲ ಅಗದ್ಬಿಟ್ಟು ಪಾಂಡ್ ತರ ಮಾಡೋಣ, ಅದಕ್ಕೆ ಚೆನ್ನಾಗಿರುತ್ತೆ ಅಂತ ಎಲ್ಲ ಹಾಕ್ಬಿಟ್ಟು ಫಿಶ್ ಬಿಟ್ಟಿದ್ದೆ. ಆಮೇಲೆ ಜೋರಾಗಿ ಮಳೆ ಬಂದ್ಬಿಡ್ತು, ಪಾಪ ಫಿಶ್ ನೀರು ಅದು ಎಲ್ಲ ತುಂಬ್ಕೊಂಡ್ಬಿಡ್ತದ. ಅವಾಗ ಚಿಕ್ಕ ಐಡಿಯಾ ಇರಲಿಲ್ಲ ಅದು ಮಳೆ ಬಂದ್ರೆ ಹೋಗುತ್ತೆ ಅಂತ. ಅವಾಗ ಕ್ರೇಜ್ ಅವಾಗಿಂದನೂ ಕ್ರೇಜ್. ಒಂದು 8-9 ಇದ್ದೆ ಅಂತ. ಅವಾಗಿಂದ ಫಿಶ್ ಅಕ್ವೇರಿಯಂ ಈ ತರ ಮಾಡ್ಬೇಕು.
ಆರಾಮಾಗಿ ಇವಾಗ ಹೆಂಗ್ ಬೇಕಂಗೆ ಮಾಡ್ಕೊಂಡಿದ್ದಾರೆ ನೋಡಿ. ಇನ್ನೊಂದು ಏನು ಗೊತ್ತಾ, ಈ ಜಾಗಕ್ಕೂ ಒಂದು ದೊಡ್ಡ ತಂದಿಕ್ತೀನಿ ಅಂದ್ರು. ನಾನು ಇದೊಂದೇ ಸಾಕು ಅಂತ. ಇಲ್ಲ ಅದೊಂದು ಏನು ಆಕ್ವಾಸ್ಕೇಪ್. ಏನು ಆಕ್ವಾಸ್ಕೇಪ್? ಆಕ್ವಾಸ್ಕೇಪ್ ಅಂದ್ರೆ ಅಲ್ಲಿ ಇದಿರುತ್ತೆ ಗೊತ್ತಾ, ಫುಲ್ ವಾಟರ್ ಫಾಲ್ ಥರ ಇರುತ್ತೆ. ಸಾಕು, ಇದೊಂದೇ ಮೇಂಟೈನು ಸಾಕು. ಇಲ್ಲಿ ಎಲ್ಲ ಬೇರೆ ನೋ ಅದನ್ನ ಹೇಳಿದೆ, ಅದು ಆ ಜಾಗ ನೀನು ಅನ್ಕೊಂಡಾಗೆ, ಈ ಜಾಗ ನಾನು ಅನ್ಕೊಂಡಾಗೆ. ಇಲ್ಲೆಲ್ಲ ನಂಗೆ ಏನಾದ್ರು ಪಾರ್ಸಲ್ಸ್ ಬಂದರೆ ಬೇಕು. ಇಲ್ಲ ನಂಗೆ ಬೇಡ, ನನಗಿಲ್ಲ. ಒಂದು ಕಿರಣ್ ಒಂದು ನೋಡಿ, ಅವಾಗಲೇ ಹೇಳಿದ್ದೀನಿ, ಒಂದು ನೋಡು ಹೆಂಗೆ ಅಂದ್ರೆ ನೋಡಿ, ಫಸ್ಟು ಬೇಕು 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 ಅಂದ್ಬಿಟ್ಟು ನಿಶ್ಚಿತ್ ಬಂದಮೇಲೆ ಹೋಗಿ ಕರ್ಕೊಂಬಂದ್ಬಿಟ್ಟಿದೆ. ಮಲ್ಕೊಂಡಿದ್ದಾಳೆ ಏನಂಗೆ ಕೇಳಕ್ಕೆ ಬಂದಿದ್ರು. ಏನು ಗೊತ್ತಾ, ಫಸ್ಟು ತಗೊಬಂದಾಗಿಂದ ಅಕ್ವೇರಿಯಂ ಥರನ ಈ ಮನೆಗೆ ಬಂದಾಗಿಂದ ಸ್ಕೆಚ್ಚು ಇದು ಮಾಡಿಸಿರೋದೇ ಅದಕ್ಕೆ ಈ ಜಾಗ ಸರಿ ಅಂತ ಹೇಳ್ತಾನೆ ಇದ್ರ. ಆಮೇಲೆ ನಿಶ್ಚಿತ್ ಬಂದ ತಕ್ಷಣ ಇಬ್ಬರು ಹೋಗಿ ತೊಗೊಂಬಂದಿದ್ದಾರೆ ಅಕ್ವೇರಿಯಂನ. ಇಲ್ಲಿ ಇಟ್ಟಿದ್ದಾರೆ. ಇವಾಗ ಇನ್ನು ಸ್ವಲ್ಪ ತೊಗೊಂಡೆಲ್ಲ ಆಯ್ತು, ಸೆಟಪ್ ಆಯ್ತು. ಈಗ ಸ್ಲೋಗಿ ಮೆತ್ತಗೆ ಇನ್ನೊಂದು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇಲ್ಲೂ ಒಂದು ಇಟ್ಬಿಡೋಣ ಅಂತ. ಒಂದೇ ಸತಿ ಎಲ್ಲ ತೊಗೊಂಡ್ಬಿಟ್ಟು ಬಿಟ್ಬಿಡ್ತೀಯ? ಬಿಟ್ಬಿಡಲ್ಲ ಗೊತ್ತು, ಬಟ್ ಈಗಲೂ ಏನು ಬೇಡ, ಒಂದಿದೆ ಸಾಕಿದೆ. ಒಂದು ನೀಟಾಗಿ ಮೇಂಟೈನ್ ಮಾಡ್ಕೊಂಡಿರು, ಚೆನ್ನಾಗಿ ಫಿಶ್ನ ಸಾಕು. ಇಲ್ಲಿ ಮಾತ್ರ ಬೇಡ. ಇಲ್ಲಿ ಫಸ್ಟು ಇಲ್ಲಿ ಇತ್ತಲ್ಲ ಬಿದ್ದೋಗಿದೆ, ಅದನ್ನು ಫಸ್ಟ್ ರೆಡಿ ಮಾಡಂದ್ರೆ ಮಾಡೋಕ್ಕಿಲ್ಲ. ಅದು ಏನು ಗೊತ್ತಾ, ಈಸಿ ಕೆಲಸ. ಅಲ್ಲಿ ಫಿಕ್ಸ್ ಮಾಡಬೇಕು. ಅದನ್ನು ಎಷ್ಟು ದಿನ ಆಯಿತು ಮಾಡ್ತಾನೆ ಇಲ್ಲ. ಇದು ನೋಡಿ ಇಷ್ಟು ಎಲ್ಲ ನೀಟ್ ಮಾಡೋಕ್ಕೆ ಮೂರು ಗಂಟೆ ಅವರು ಅಂದರೆ ಮಾಡ್ಕೊಂಡು ಕುಂದಿರ್ತಾರೆ. ಹಂಗೆ ಅವ್ರವ್ರ ಇಂಟ್ರೆಸ್ಟ್ ಅಂತಾರಲ್ಲ. ಇಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಏನೋ ಒಂಥರ ಪ್ಲೇನ್ ಆಗ್ಬಿಟ್ಟಿದೆ, ಅದಾಗಿ ಚೆನ್ನಾಗಿದೆ, ಒಂಥರ ಕಾಣಿಸ್ತದೆ. ಅದು ಹಾಕಿ ತೆಗೆದ್ಮೇಲೆ ಒಂಥರ ಏನೋ ಡಿಫ್ರೆಂಟ್ ಆಗಿದೆ. ಅದು ಹಾಕಿದ್ರೆ ಚಂದ. ಅದೆಲ್ಲೇ ಇದೆ ನೋಡಿ, ಅಲ್ಲೇ ಬಾಲ್ಕನಿಲೇ ಬಿದ್ದಿದೆ. ಎಷ್ಟು ದಿನ ಆಯ್ತು ಹೇಳಿ ಸಾಕಾಯಿತು. ಇದು 2 ತೊಗೊಂಬಂದಿದ್ದಾರೆ. ಇದೊಂದು ಒಳಗಡೆ ಹಾಕೋಕ್ಕೆ, ಇನ್ನೊಂದು ಇದು ಇದೆ ಫೋಟೋ ತೆಗಿಯೋದಾರ. ಎಷ್ಟು ಫೋಟೋ ತೆಗೆದಿದೆಯೋ ಇದು. ಸೊ ನೋಡೋಣ ಯಾವ ಥರ ಸೆಟಪ್ ಮಾಡ್ತಾರೆ ಅಂತ. ಇದೆಲ್ಲ ಚೇಂಜ್ ಮಾಡ್ತಾರೆ ಅಂತ. ಏನೋ ನೋಡಿ ಹೆಂಗೆ ನಿದ್ದೆ ಹೊಡಿತಾ ಇದ್ದಾಳೆ. ಇದು ಆರ್ಟಿಫಿಷಿಯಲ್ ಅಲ್ಲ? ಹಾಂ, ಆರ್ಟಿಫಿಷಿಯಲ್. ಮತ್ತೇನಕ್ಕೆ ತೊಗೊಂಬಂದೆ ಇಷ್ಟ ಆಗಿಲ್ಲ ಅಂದರೆ? ಫಸ್ಟಲ್ಲಿ ಬಿಗಿನರ್ ಲೆವೆಲ್ ಇರುತ್ತೆ, ಆಮೇಲೆ ಇಂಟರ್ಮೀಡಿಯೇಟ್, ಆಮೇಲೆ ಎಕ್ಸ್ಪರ್ಟ್ ಆ ಥರ ಹೋಗುತ್ತೆ. ಎಕ್ಸ್ಪರ್ಟ್, ಆಮೇಲೆ ಅಕ್ವೇರಿಯಂ ಅಂಗಡಿ ಇಟ್ಬಿಡ್ತೀವಿ. ಇಲ್ಲ, ನನ್ನ ಖುಷಿ ಮಾಡ್ತೀನಿ. ಅಲ್ಲಿ ಅಂದರೆ ವಾಸನೆ ಎಲ್ಲ ಒಳಗಡೆ ಹೋದ್ಮೇಲೆ ಅಲ್ಲಿ ಎಲ್ಲ ಬರ್ಡ್ಸ್ ಅಲ್ಲಿ ಹೋಗಿ ನಾನು ಅದಕ್ಕೆ ಒಳಗೆ ಹೋಗಿಲ್ಲ. ಒಂಥರ ವಾಸನೆ. ಬರ್ಡ್ಸು, ಸ್ಕ್ವಿರಿಲ್, ರ್ಯಾಬಿಟ್, ಮತ್ತು ಏನೇನೋ ಎಷ್ಟೊಂದಿದೆ. ಕ್ಯಾಟ್ಗಳೆಲ್ಲ ಅಲ್ಲಲ್ಲೇ ಬಿಟ್ಟುಬಿಟ್ಟಿದ್ರು, ಹಂಗೆ ಓಡಾಡ್ತಾ ಇರುತ್ತೆ ಅಲ್ಲೆಲ್ಲ. ಸೊ ಇಂಟ್ರೆಸ್ಟ್ ಇರೋರಿಗೆ ಇದೊಂಥರ ಹಾಬಿ. ಯಾವಾಗಿಂದ ಟ್ರೈ ಮಾಡ್ತಾ ಇದ್ದಾರೆ ಕಿರಣ್, ಹಿಡಿಯೋಕ್ಕೆ ಆಗ್ತಾ ಇಲ್ಲ. ದೊಡ್ಡದಿದಲ್ಲ, ಹೆಂಗೆ ಓಡಾಡ್ತಾವೆ ನೋಡಿ. ಇದು ನೋಡಿ ಎಷ್ಟು ಫಾಸ್ಟ್. ಹಿಡ್ಕೊಡ್ಲ ನಾನು ಯಾವತ್ತು ಫಿಶ್ ಮುಟ್ಟೆ ಇಲ್ಲಪ್ಪ. ಫಿಶ್ ಮುಟ್ಟೋದೇನು ಬೇಕಾಗಿಲ್ಲ. ನನಗೂ ಫಸ್ಟ್ ಓಡ್ತದೆ. ಕಿರಣ್ಗೆ ಭಯ ಇತ್ತು ಫಸ್ಟ್ ಮುಟ್ಟಕ್ಕೆ. ಒಂಥರ ಏನು ಭಯ ಅಂದ್ರೇನು, ಈಗ ಒಂಥರ ಮುಟ್ಟಕ್ಕೆ ಇದಾಗ್ತೈತಿ. ಇವಾಗೆಲ್ಲ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದಾರೆ ನೋಡಿ, ಎಷ್ಟು ಈಸಿಯಾಗಿ ಹಿಡಿದು ಆಗ್ತಾಯಿದ್ದಾರೆ. ಸಿಗ್ತಾ ಇನ್ನೂ ಎಷ್ಟಿದೆ ಅಷ್ಟು ತೆಗಿಬೇಕು ಇನ್ನು. ಇದೆಲ್ಲ ಕ್ಲೀನ್ ಮಾಡಬೇಕು, ಗ್ರಾವೆಲ್ ಹಾಕ್ಬೇಕಲ್ಲ. ಓಕೆ, ನೋಡೋಣ ಆಮೇಲೆ ಯಾವ ಥರ ಮಾಡಿರುತ್ತೆ ಅಂತ ಶೇರ್ ಮಾಡ್ತೀನಿ. ಇವಾಗ ಸೂಪರ್ ಮ್ಯಾನ್ ಒಂದು ಫಿಶ್ ಹಿಡ್ದಿದ್ದಾರೆ. ಸೂಪರ್ ವುಮೆನ್ ಅದು ಮಾಡಿ ಆಚೆ ಬರಲ್ಲ. ಅದು ನಾನೇ ನೀನು ಹಿಂಗೆ ಅನ್ಬೇಕು. ಟೆನ್ಷನ್ ಆಗೋಯ್ತು. ಕಲ್ಲು ಬಂದ್ಬಿಟ್ಟಿದೆ ನನ್ನ ಜೊತೆ. ಫಿಶ್ ಜೊತೆ ಕಲ್ಲು ಎತ್ಬಿಟ್ಟವಳೆ. ಅದಕ್ಕೆ ಅದು ಬರ್ತಿಲ್ಲ ಆಚೆ. ಈ ಪಾಪ ಹಂಗೆ ಮಾಡಬಾರ್ದೆ. ಬೈ ಮಿಸ್ಟೇಕ್ ಆಗಿ ನೋಡ್ಕೋಬೇಕು. ಆಯ್ತು, ಅದು ಅಲ್ಲಿ ಇರುತ್ತೆ ಬಿಡು. ಮತ್ತೇನಾಯ್ತು ಅಂತ ಟೆನ್ಷನ್ ಆಯ್ತು ಅಷ್ಟೇ. ಇದು ಭಾಳ ಕಷ್ಟ ಹಿಡಿಯೋದು. ಪೇಷನ್ಸ್ ಇರಬೇಕು ಮೇನು. ಏನು ಗೊತ್ತಾ, ಪೇಷನ್ಸ್ ಇರಬೇಕು. ಪೇಷನ್ಸಿಂದ ಹಿಡಿಬೇಕು. ಬನ್ನಿ ಮಕ್ಕಳು. ಇದು ಲಾಕ್ ಆಯ್ತು. ಹಂಗೆ ಸಡನ್ ಆಗಿ ಎತ್ಬಿಡ್ಬಾರ್ದು, ಎಗರ್ ಬಿಡುತ್ತೆ ಆಮೇಲೆ. ಅಮ್ಮ ಎಗರ್ದ್ರೆ ನೀನಿದೆಯಲ್ಲ. ಹೆಂಗೆ 2 ಕಿರಣ್ 1 ನಿಮಿಷ ಒಳಗಡೆ 2 ಹಿಡ್ದಿದ್ದೀನಿ. ತೋರಿಸಿಲ್ಲ ಅಲ್ಲ ಅಷ್ಟೊಂದು ಯಾರು ಹಿಡ್ದಿರೋದು. ನೀನು 1 hour ಮೇಲೆ ಮಾಡಿದ್ಯಾ. ಇದು ಅಗ್ರೆಸಿವ್ ಇತ್ತು ಅಂತ ಹಿಡಿದ್ಬಿಟ್ಟ. ನಾನು ಹಿಡಿಬೇಕಿತ್ತು. ದೀಪಾಗೆ ನ್ಯಾಕ್ ಗೊತ್ತಾಯ್ತು. ಮೂಲೆ ಕರ್ಕೊಂಡು ಮೂಲೆ ಲಾಕ್ ಆಗ್ತಾಳೆ. ಓಡಾಡ್ತಾ ಇದೆ ಪಾಪ. ಓಡಿ ಮಗ ಬಿಡ
ಒಂದು Few moments later. ಇಲ್ಲಿದ್ದ ನೀರು ತೆಗಿಯೋದು ಪಂಪ್ ಮಾಡ್ತಾ ಇದ್ದಾರೆ, ಇಲ್ಲಿದ್ದ ಅಲ್ಲಿಗೆ ಹೋಗ್ತಾ ಇದೆ. ಕಿರಣ್ ಫುಲ್ ಬ್ಯುಸಿ ಆಗಿಬಿಟ್ಟಿದ್ರು. ಐ ಥಿಂಕ್ 6 hours ಏನೋ ಫುಲ್ ಅದರಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಟ್ರು. ಸರಿ ಅವ್ರು ಬ್ಯುಸಿ ಇದ್ದಾರೆ ಅಂದ್ಬಿಟ್ಟು ನಾವು ಮತ್ತು ನಮ್ಮ ನೇಬರ್ಸು ಏನನ್ನು ಕರ್ಕೊಂಡು ಇಲ್ಲಿ ಬಂದಿದ್ದೀವಿ. ಫುಲ್ ಎಂಜಾಯ್ ಮಾಡ್ತಾ ಇದ್ದಾಳೆ. ಎಲ್ಲ ಕಡೆ ಟಾಯ್ಸು, ಆಟ ಆಡೋದು, ಉಯ್ಯಾಲೆ, ಜಾರಬಂಡಿ, ಬಾಲ್ಸ್, ಎಷ್ಟೊಂದು ಕಲರ್ ಇರೋದು ನೋಡಿ ಫುಲ್ ಖುಷಿ ಆಗ್ಬಿಟ್ಟಿದ್ದಾಳೆ. ಸೊ ಮಸ್ತಾಗಿತ್ತು. ನಮ್ಮ ನೇಬರ್ ಅವರೇ ಫೋಟೋ ತೆಕ್ಕೊಟ್ಟಿದ್ದು. ನಾನು ಇನ್ಸ್ಟಾಗ್ರಾಮಲ್ಲಿ ಇವಳದು ಫೋಟೋಸ್ ಎಲ್ಲ ಶೇರ್ ಮಾಡಿದ್ದೀನಿ. ಎಷ್ಟು ಒಳ್ಳೊಳ್ಳೆ ಫೋಟೋಸ್ ತೆಗ್ದಿದ್ದಾರೆ ಅಂದರೆ ನಂಗೆ ತುಂಬ ಇಷ್ಟ ಆಯಿತು. ಎಸ್ಪೆಷಲಿ ಈ ಚೇರ್ ಮೇಲೆ ಕುತ್ಕೊಂಡು ಕ್ಯೂಟಾಗಿ ಪೋಸ್ ಕೊಡೋ ಥರ. ಸೊ ಸ್ಕೂಲ್ಗೆ ಇನ್ನೂ ಹಾಕ್ಬೇಕು. ಆ್ಯಕ್ಚುಲಿ 2 years ಅಲ್ವಾ, ಎಷ್ಟೊಂದು ಜನ 2 yearsಗೆ ಹಾಕ್ಬಿಡ್ತಾರೆ ಬೇಬಿ ಸಿಟ್ಟಿಂಗ್, ಸ್ಟಾರ್ಟಿಂಗಿಗೆ ಹಾಕ್ಬಿಡೋಣ ಅಂತ. ಬಟ್ ಬೇಡ, ಇವಳಿಗೆ ಕಂಪ್ಲೀಟ್ 3 years ಆದಮೇಲೆ ನಾವು ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ 3 yearsಗೆ ಸ್ಟಾರ್ಟ್ ಬೇಬಿ ಸಿಟ್ಟಿಂಗ್ ಇರುತ್ತೆ, ನರ್ಸರಿ, ಅದಾದಮೇಲೆ LKG UKG. ಸೊ ಸರಿ ಹೋಗುತ್ತೆ, ಕರೆಕ್ಟ್ ಅವಳು 6 years ಅನ್ನೋಷ್ಟಿಗೆ ಕ್ಲಾಸ್ 1ಗೆ ಬಂದುಬಿಡುತ್ತೆ ಅಂತ. ಸೊ ಇವಾಗೇನು ಸದ್ಯಕ್ಕೆ, ಬಟ್ ಹೋದರೂ ಏನು ಹೋಗಿ ಆಟ ಆಡ್ಕೊಂಡು ತಿನ್ಕೊಂಡು ಬರ್ತಾರೆ ಅಷ್ಟೇ. ಮಕ್ಕಳ ಜೊತೆ ಎಲ್ಲ ಮಿಂಗಲ್ ಆಗುತ್ತಾರೆ. ಅದೊಂದು ವರ್ಕ್ ಮಾಡೋರು ಬ್ಯುಸಿ ಇದ್ದರೆ ಸೊ ಅವ್ರು ಬಿಡ್ತಾರೆ ಬೇಬಿ ಕೇರ್ಗೆ. ಸೊ ನನಗೇನಿಲ್ಲ, ನಾನು ಫುಲ್ ಅವಳಿಗಂತಲೇ ಟೈಮ್ ಡೆಡಿಕೇಟ್ ಮಾಡಿಬಿಟ್ಟಿದ್ದೀನಿ ಅದಕ್ಕೆ. ಹಾಂ ಓಕೆ, ಬಿದ್ದೋಗಿದೆ ಇದ್ರೆ ಸಾಕು. ಮಳೆ ಹೊಡಿಯೋದಕ್ಕಿಂತ ಮಳೆ ಹೊಡೆದ ಹಂಗಂದ್ರೆ ಬೀಳಲ್ಲ ಬಿಡು. ಮಳೆ ಹೊಡಿಬಾರ್ದು ಅಂದ್ಕೊಂಡು ಆ ಥರ ಟೇಪ್ ಹಾಕಿದ್ವಿ, ಬಟ್ ಬಿದ್ದೋಗ್ಬಿಟ್ಟಿತ್ತು. ಈಗ ಅಕ್ವೇರಿಯಮ್ಮಲ್ಲಿ ಹೇಳಿ, ವಾಶ್ರೂಮಲ್ಲಿ ಬಾತ್ರೂಮ್ ಕ್ಲೀನ್ ಮಾಡೋಕ್ಕಿಟ್ಟಿದ್ಯಾ? ಎಷ್ಟು ಕೆಲಸ ಮಾಡ್ತಿದ್ದಾರೆ ಕಿರಣ್ ಇವತ್ತು. ಅಮ್ಮೋ, ದೇವಸ್ಥಾನಕ್ಕೆ ಹೋಗ್ಬರೋಣ? ಹಾಂ, ಮರಳಿ ತೊಗೊಂಬಂದಿದ್ರಲ್ಲ. ಮತ್ತು ಪೆಬಲ್ಸ್ ಏನು ಮಾಡ್ತಿದ್ದು? ಕಲ್ಲಿದ್ವಲ್ಲ. ಸೊ 8 ಗಂಟೆ ಆಯಿತು ನೋಡಿ, ಇಲ್ಲಿಗೆ ಬಂದಿದೆ ವರ್ಕ್. ಇದೆಲ್ಲ ಕ್ಲೀನ್ ಮಾಡಿ, ಇದೇನೋ ಬೀಚ್ ಥೀಮ್ ಥರ ಏನೋ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಈ ಥರ ಎಲ್ಲ ಮರಳು ಹಾಕಿದ್ದಾರೆ. ಇಷ್ಟಿದೆ. ಯಾನ ಅಂತರೂ ಅಲ್ಲಿ ಎಲ್ಲ ಗೇಮ್ ಎಲ್ಲ ಟಾಯ್ಸ್ ಎಲ್ಲ ನೋಡ್ಬಿಟ್ಟು ಬರ್ತಾನೆ ಇಲ್ಲ. ನೇಬರ್ ಜೊತೆ ಅಲ್ಲಿ ಹೋಗ್ಬಿಟ್ಟಿದ್ದಾಳೆ. ಯಾವಾಗ ಬರ್ತಾಳೋ ಇನ್ನು. ನಾನು ಕರಿಯೋಕೆ ಹೋದ್ರೆ ನನ್ನ ಕಡೆನೇ ನೋಡಲ್ಲ ಅಂತಾಳೆ. ಹಂಗೆ ದಾರಿ ಥರನೇ ಇರಲಿ ಬಿಡು, ಖಾಲಿ ಫೀಲ್ ಮಾಡ್ತಾ ಇದೀಯಾ? ನೋಡು, ಈ ಥರ ಮಾಡಿದ್ದಾರೆ. 3-4 hours ಆಯ್ತಾ? ಹಾಂ, ಏನು 1 time ಇದು. ಇನ್ನು ಇದೊಂದು ಇಡಬೇಕು. 4 hours ಹತ್ರ ಆಯಿತು ಮಾಡಿದ್ದಾರೆ ನೋಡಿ. ಇಷ್ಟು ಪೇಷನ್ಸ್ ಇರಬೇಕು ನೋಡಿ. ಯಪ್ಪ, ಏನ ಅಂತೂ ಬರ್ತಾನೆ ನೋಡಿ, ಅಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ದಾಳೆ. ಆದ್ಮೇಲೆ ಈ ಥರ ಸುಸ್ತಾಗ್ತಿಲ್ವಾ ನಿಂಗೆ? ಏನೇನೋ ಐಡಿಯಾಸ್ ಬರ್ತಿದೆ ಅಂತ. ಸೊ ಕಿರಣ್ದು ವರ್ಕ್ ಮುಗೀತೆ ಅಂದು ಐ ಥಿಂಕ್ 6 hours ಜಾಸ್ತಿನೇ ಆಗ್ಬಿಟ್ಟಿತ್ತು. ನನಗಂತೂ ಟೆಂಪಲ್ಗೆ ಹೋಗೋಕ್ಕಿತ್ತು. ವೆಯ್ಟ್ ಮಾಡಿ ಸಾಕಾಗ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟಿದ್ದೆ, ಅವ್ರು ಕರೆದಾಗೆ ಹೋಗೋಣ ಅಂತ. ಸೊ ಫೈನಲಿ ಟೆಂಪಲ್ಗೆ ಹೋಗೋಣ ಅಂತ ಹೋದರೆ ಲೇಟಾಗಿ ಕ್ಲೋಸೇ ಆಗ್ಬಿಟ್ಟಿತ್ತು. ಟೆಂಪಲ್ ಮಿಸ್ ಆಯ್ತು. ಆ್ಯಕ್ಚುಲಿ ಅವಾಗ ತಾನೇ ಕ್ಲೋಸ್ ಆಯಿತು. ಸೊ ಏನು ಅವ್ರು ಮತ್ತೆ ಏನಾದರೂ ಕೆಲಸ ಬಿಟ್ಟರೆ ಹಂಗೆ ಪೆಂಡಿಂಗ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಅವ್ರು ಅದಕ್ಕೆ ಮಾಡ್ತಾಯಿದ್ರು. ಹೆಂಗಿದ್ರು ಹಂಗೆ ಆಚೆಯಿಂದನೇ ನಮಸ್ಕಾರ ಮಾಡಿಕೊಂಡು ಮನೆಗೆ ಹೊರಡ್ಬೇಕಾದ್ರೆ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಇಲ್ಲೊಂದು ಹೊಸದು ಓಪನ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು ಆಚೆಯಿಂದ. ಸೊ ಅದಕ್ಕೆ ಬಂದಿದ್ದೀವಿ. ಬರೀ ಸ್ಟಾರ್ಟರ್ಸ್ ತಿನ್ಕೊಂಡು ಹೋಗೋಣ ಹೆಂಗಿರುತ್ತೆ ಟೇಸ್ಟ್ ಅಂತ. ಮತ್ತು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನೋಡು, ಅದ್ರಲ್ಲಿ ಐತೇನು ನೋಡು. ಈ ಕಡೆ ಎಲ್ಲಾದರೂ ಇದೆಯಾ ನೋಡು. ಇದೇನಿದೆ? ಇದೇನದೊಂದು ಸ್ಪೂನ್ ಅಲ್ಲಿ ಹೈಫೈ ಮಾಡ್ಬೇಕು ಆದ್ಮೇಲೆ. ಹಾಂ, ಮತ್ತೆ ಹಾಕ್ಲಾ? ಓಕೆ, ಮಿಕ್ಸ್ ಮಾಡ್ತೀನಿ.
ಇವಾಗ ಈ ಥರದೆಲ್ಲ ಆ ಕಡೆಗೆ ಹಾಕ್ಬೇಕು, ಅದೆಲ್ಲ ಈ ಕಡೆಗೆ ಹಾಕ್ಬೇಕು. ಇಲ್ಲೇ ಆಮೇಲೆ ಆ ಕಡೆಗೆ ಏನು ಹಾಕ್ಬೇಕು? ಯಾವ್ದು ಹಾಕ್ತೀಯಾ? ಇಲ್ಲೇ ಎಲ್ಲ ಹಾಕ್ತೀಯಾ? ಮತ್ತೆ ಇನ್ನ ಖಾಲಿ ಹೈಫೈ ಎಲ್ಲ ಆದ್ಮೇಲೆ ಹೈಫೈ ಮಾಡಬೇಕು. ಇಲ್ಲ ಹೈಫೈ ಹೈಫೈ ಈ ಕಡೆ. ಸೊ ಅವಳು ಸುಮ್ಮನೆ ಕುತ್ಕೊಂಡ್ರೆ ಅದು ಇದು ಕಿತ್ತಾ ಆಡ್ತಾಳೆ ಅಂದ್ಬಿಟ್ಟು ಕಿರಣ್ ಅದಕ್ಕೆ ಆ ಥರ ಅವಳಿಗೆ ಆಟ ಆಡಿಸ್ತಾ ಇದ್ರು. ಎಷ್ಟೊತ್ತವರೆಗೂ ಆಟ ಆಡಿದ್ಲು, ಸೈಲೆಂಟಾಗಿ ಕುತ್ಕೊಂಡಿದ್ಲು ಆ ಕಡೆಯಿಂದ ಈ ಕಡೆ ಆಡ್ಕೊತ. ಹಂಗೂ ಅಷ್ಟೊತ್ತಿಗೆ ಸ್ಟಾರ್ಟರ್ಸ್ ಬಂತು. ನಾವು ಜಾಸ್ತಿ ಮೇನ್ ಕೋರ್ಸ್ ಏನು ಹೋಗಿಲ್ಲ. ಚೆನ್ನಾಗಿತ್ತು, ಬರೀ 2 ಸ್ಟಾರ್ಟರ್ಸ್ ತಿಂದೆ ಹೊಟ್ಟೆ ಫುಲ್ ಆಗ್ಬಿಡ್ತು. ಮತ್ತು ಯಾವಾಗ ಹೋದ್ರು ಒರ್ಜಿನ್ ಮಜೋಟ ಅಂತೂ ತೊಗೋತೀವಿ. ಮತ್ತು ಇನ್ನೊಂದಲ್ಲಿ ಏನೋ ಸ್ಪೆಷಲ್ ಅಂತ ಅವ್ರು ಕೊಟ್ಟಿದ್ರು, ಅದು ಕೂಡ ತುಂಬ ಚೆನ್ನಾಗಿತ್ತು. ಮತ್ತು ಇದು ಕಾಂಪ್ಲಿಮೆಂಟ್ರಿ ಅಂತ ಲಾಸ್ಟಲ್ಲಿ ಕೊಟ್ಟರು. ತೊಗೊಂಬಂದು ಮುಂದೆ ಇಟ್ಟರು, ಇದೇನಿದು ನಾವು ಆರ್ಡ್ರೇ ಮಾಡಿಲ್ಲಲ್ಲ ಅಂದರೆ ಕಾಂಪ್ಲಿಮೆಂಟ್ರಿ ಅಂತ ಹೇಳಿದ್ರು. ಸೊ ಅದು ತಿನ್ನೋಕ್ಕೆ ಆಗಿಲ್ಲ, ಹೆವಿ ಆಗ್ಬಿಟ್ಟಿತ್ತು. ಸೊ ಸ್ವಲ್ಪ ತಿಂದು ಹಂಗೆ ಮನೆಗೆ ಎತ್ಕೊಂಡ್ಬಂದ್ವಿ. ರಿಟರ್ನ್ ಬಂದ್ವಿ. ಆಲ್ರೆಡಿ ಕಿರಣ್ ಅಕ್ವೇರಿಯಮ್ದೆಲ್ಲ ಸೆಟ್ ಮಾಡಿ ಹೋಗಿದ್ರು. ಹೇಗಾಗಿದೆ ಅಂತ ತೋರಿಸ್ತೀನಿ. ನನಗಂತೂ ತುಂಬಾ ಇಷ್ಟ ಆಯಿತು. ಎಷ್ಟೊತ್ತು ಒಂದು 6 hours ಮೇಲೇ ಮಾಡಿದ್ದಕ್ಕೂ ಸಾರ್ಥಕ ಅನಿಸ್ತು. ಯಾಕಂದರೆ ಎಷ್ಟು ಚೆನ್ನಾಗಿ ಆರ್ಚ್ ಎಲ್ಲ ಮಾಡಿ ಕ್ಯೂಟಾಗಿ ಅದೆಲ್ಲ ಫಿಶ್ ಎಲ್ಲ ಅದರಿಂದ ಒಳಗಡೆಯಿಂದೆಲ್ಲ ಓಡಾಡ್ತಾಯಿತ್ತು. ನೋಡೋಕ್ಕಂತೂ ಖುಷಿ ಆಗ್ತಾಯಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳಿ. ಸೊ ಅಷ್ಟೇ, ಇವತ್ತಿನ ವೀಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.